ಹಾಯ್, ಎಲ್ಲರಿಗೂ ನೇತ್ರಾವತಿ ಕಿಚನ್ಗೆ ಸುಸ್ವಾಗತ. ನಾನಿವತ್ತು ಕಾಟ್ಲೆ ಮೀನು ಫ್ರೈ, ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದೊಂದು ರೀತಿ ಮಾಡ್ತೀರಾ, ಆದರೆ ನಾನು ಕೂಡ ಒಂದು ರೀತಿ ಮಾಡ್ತೇನೆ. ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಟೇಸ್ಟಿಯಾಗಿ, ಈಸಿಯಾಗಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಸ್ಪೂನು ಫಿಶ್ ಕಬಾಬ್ ಪೌಡ್ರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಚ್ಚ ಖಾರದ ಪುಡಿ, ಹುಣಸೆಹಣ್ಣು ಮತ್ತು ಕಾರ್ನ್ಫ್ಲವರು 2 ಸ್ಪೂನು, 1 ಸ್ಪೂನು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಮೀನನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅಡುಗೆ ಅರಿಶಿನ ಪೌಡ್ರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈ ರೀತಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೀನು. ಹಾಗಾಗಿ ಇವಾಗ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ಇದಕ್ಕೆ 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಅಡುಗೆ ಅರಿಶಿನ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಮೀನಿಗೆ ಮಿಕ್ಸ್ ಮಾಡಿರೋದ್ರಿಂದ ಹಾಕ್ಕೊಳ್ತಾ ಇಲ್ಲ. ಇವಾಗ 1 ಸ್ಪೂನು ಫಿಶ್ ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗಾಗಿ ಮತ್ತು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಾನು ಮೊದಲೇ ಮೀನಿಗೆ ಸ್ವಲ್ಪ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಡುಗೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಅನ್ನೋದು ನಮ್ಮ ಮೀನಿಗೆ ಹಿಡಿಯುತ್ತೆ. ಹಾಗಾಗಿ ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹುಣಸೆಹಣ್ಣು ರಸನಾದರೂ ಹಾಕ್ಕೊಳ್ಬೋದು ಅಥವಾ ನಿಂಬೆಹಣ್ಣಾದರೂ ಹಾಕ್ಕೊಳ್ಬೋದು, ನಿಂಬೆ ಹುಳಿ ಬಿಟ್ಕೊಳ್ಬೋದು. ಓಕೆನಾ? ನಿಮಗೆ ಯಾವುದಿರುತ್ತೆ ಮನೇಲಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆಂದ ಕೈಲೇ ನಾವು ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹುಣಸೆ ಹುಳಿ ಬಿಟ್ಟಿದ್ದೀವಲ್ಲ ಅದೇ ಸಾಕು. ಇವಾಗ ಎಲ್ಲ ಮೀನನ್ನು ಹಾಕ್ಕೊಂಡು ಒಂದೊಂದೇ ಮೀನಿಗೆ ನಾವು ಮಸಾಲೆನ ಈ ರೀತಿ ಚೆನ್ನಾಗಿ ಹಾಕ್ಕೊಳ್ಬೇಕು. ಒಂದೊಂದೇ ಮೀನು ತಗೊಂಡು ನಾವು ಮಸಾಲೆ ಅನ್ನೋದನ್ನು ನೀಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನೀಟಾಗಿ ಮಸಾಲೆ ಅನ್ನೋದು ಮೀನಿಗೆ ಹಿಡಿಯೋ ರೀತಿ ಚೆಂದಾಗಿ ಈ ರೀತಿ 2 ಸೈಡನ್ನು ನಾವು ಹಾಕ್ಕೊಳ್ಬೇಕು. ಮೀನಿಗೆ ಉಪ್ಪು, ಖಾರ, ಹುಳಿ ಇದು 3 ತುಂಬಾ ಇಂಪಾರ್ಟೆಂಟು. ಇದು ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲದಕ್ಕೂ ಕೂಡ ನಾವು ರೆಡಿ ಮಾಡಿರೋ ಮಸಾಲೆನ ಈ ರೀತಿ ಹಾಕ್ಕೊಳ್ಬೇಕು. ಮೀನಿಗೆ 2 ಸೈಡ್ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಲೆ ಕರಿಬೇವಿನೆಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈ ರೀತಿ ಕರಿಬೇವಿನೆಲೆ ಹಾಕ್ಕೊಬಿಟ್ಟು ಇದನ್ನು ನಾನು 2 ಗಂಟೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಫ್ರಿಜ್ ಇದ್ದರೆ ನೀವು ಇಟ್ಕೊಳ್ಬೋದು, ಅಥವಾ ಫ್ರಿಜ್ ಇಲ್ಲ ಅಂದರೆ ಹೊರಗಡೆನೇ 1 ಗಂಟೆ 2 ಗಂಟೆ ಚೆಂದ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಸಾಲೆ ಅನ್ನೋದು ಹಿಡ್ದಿರುತ್ತೆ. ನೋಡಿ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ನಾನು 2 ಗಂಟೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ. ತುಂಬ ಚೆನ್ನಾಗಿ ಮೀನಿಗೆ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡ್ದಿದೆ. ನೋಡಿ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಒಲೆ ಮೇಲೆ ಒಂದು ಹರಳೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹರಳೆಗೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆಂದ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕರಿಬೇವಿನೆಲೆ ಹಾಕ್ಕೊಂಡು ಇದ್ರ ಮೇಲೆ ಇವಾಗ ಈ ರೀತಿ ಮೀನು ಹಾಕ್ಕೊಳ್ಳೋಣ. 2 ಮೀನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೀನು ಹಾಕ್ಕೊಂಡು 2 ಸೈಡನ್ನು ನಾವು ಚೆಂದ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಾವು ಮೀನು ಹಾಕಿದ ತಕ್ಷಣವೇ ಇದನ್ನು ತಿರುಗಿಸಿ ಹಾಕೋದು ಬೇಡ. 1-2 ನಿಮಿಷ ಮೀನನ್ನ ಬಿಟ್ಬಿಟ್ಟು ಆಮೇಲೆ ನಾವು ತಿರುಗಿಸಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ 2 ಸೈಡು ಚೆಂದಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟ ಆದರೆ ಸಾಕು, ನಮಗೆ ಮೀನು ಫ್ರೈ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿರುತ್ತೆ. ಮಾತ್ರ ಎಲ್ಲನೂ ಕೂಡ ಇದೇ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಬಂದಿದೆ ಮೀನು ಫ್ರೈ. ತುಂಬ ಈಸಿಯಾಗಿ ಕೂಡ ಇದೆ, ಜಾಸ್ತಿ ಐಟಮ್ ಏನು ಬೇಡ. ನಾನು ಯಾವಾಗಲೂ ಇದೇ ರೀತಿ ಫಿಶ್ ಫ್ರೈ ಮಾಡೋದು, ಹಾಗಾಗಿ ಶೇರ್ ಮಾಡಿದ್ದೀನಿ. ನೀವು ಯಾವ ಥರ ಬೇರೆ ಥರ ಏನಾದರೂ ಮಾಡಿದ್ರೆ ನನಗೂ ಕೂಡ ಹೇಳಿ, ನಾನು ಕೂಡ ಅದೇ ಥರ ಒಂದು ಸಲ ಟ್ರೈ ಮಾಡ್ತೀನಿ. ನೋಡಿದ್ರಿ ಅಲ್ವಾ ನಾನು ಯಾವ ಥರ ಎಷ್ಟು ಈಸಿಯಾಗಿ ಫಿಶ್ ಫ್ರೈ ಮಾಡಿದೆ ಅಂತ. ನೋಡಿ, ಎಲ್ಲನೂ ಫಿಶ್ ಫ್ರೈ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ನನ್ನ ಸ್ಟೈಲಲ್ಲಿ ಟ್ರೈ ಮಾಡಿ ಫಿಶ್ ಫ್ರೈ ಟೇಸ್ಟಿಯಾಗಿದೆ ಅಂತ ನೋಡಿ.
ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ ನನ್ನ ಸ್ಟೈಲ್ ಫಿಶ್ ಫ್ರೈ ಹೇಗೆ ಮಾಡಿದೆ ಅಂತ. ಈ ಫಿಶ್ ಫ್ರೈ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ನಿಮ್ಮೆಲ್ಲರ ಸಹಕಾರ ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.